ಸರ್ ನಮ್ಮ ಅಂಗಡಿಗೆ ಬರ್ರಿ ಸರ್. R15 145, Activa 125 78,000, Access 125 just 85,000. ನಿಮ್ಗೆ Avenue Suzuki Avenue 95, ನಿಮ್ಗೆ Access 65,000, Activa 110 95,000, Dominar 400 ಇದು ನಿಮ್ಗೆ 140, IR 200 ಇದು 85, RC 200 215, MT ನಿಮ್ಗೆ 185, Aerox 170 ಸರ್. ನೆಕ್ಸ್ಟ್ ಬಂದಿ ಸರ್ Interceptor 260, ಆಮೇಲೆ ರಾಯಲ್ ಎನ್ಫೀಲ್ಡ್ 185, NS 200 130, RC Duke 200 210 15, ಇದು ಬುಲೆಟ್ ಬಂದಿ 145, ರಾಯಲ್ ಎನ್ಫೀಲ್ಡ್ ಬಂದಿ 170. ಸೊ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ರು? ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯೂಸರ್ ಬೈಕ್ ಮತ್ತೊಂದು ಶೋರೂಮ್ ಹತ್ರ ಇದೆ. ಸೊ ಹೊಸ ಶೋರೂಮ್, ಇಲ್ಲಿ ಯಾವ್ಯಾವ ತರ ಬೈಕ್ ಸಿಗುತ್ತೆ, ಮತ್ತೆ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಲೋನ್ ಅವೈಲೇಬಲ್ ಇದೆಯಾ, ಮತ್ತೆ ಎಷ್ಟು ಓಡಿರುತ್ತೆ, ಎಷ್ಟನೇ ಓನರ್ ಬೈಕ್ ಸಿಗುತ್ತೆ, ಬನ್ನಿ ನೋಡೋಣ ಯಾವ್ಯಾವ ತರ ಮಾಡೆಲ್ ಗಾಡಿಗಳು ಇಲ್ಲಿ ಸಿಗುತ್ತೆ, ಎಲ್ಲ ಯಾವ್ಯಾವ ಬೈಕ್ಗಳು ಇದಾವೆ, ಲೋ ಮಾಡಲ್ ಬೈಕ್ ಇದಾವ ಅಥವಾ ಹೈ ಮಾಡಲ್ ಬೈಕ್ ಇದಾವ ಅಂತ ನೋಡಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಬನ್ನಿ ತಡ ಮಾಡದೆ ಬೈಕ್ ಕಡೆ ಹೋಗೋಣ. ಹೈ ಬ್ರೋ. ಹಾಯ್ ಸರ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮೊಹಮ್ಮದ್ ಅಂತ. ಓಕೆ, ಆರಾಮಿದ್ದೀರಾ? ನೀವು? ಸೂಪರ್. ನಿಮ್ಮ ಶೋರೂಮ್ ಹೆಸರು ಏನು? ಸರ್ ನಮ್ಮ ಶೋರೂಮ್ ಹೆಸರು ಬಂದು ZM ಮೋಟರ್ಸ್ ಅಂತ. ಸೊ ಎಲ್ಲಿರೋದು ನಿಮ್ ಶೋರೂಮ್? ಸರ್ ನಿಮ್ಗೆ ನಿಯರ್ ಬೈ ನಿಮ್ಗೆ ವಿಪ್ರಮ್ ಅಂದ್ರೆ ನಿಮ್ಗೆ ಹತ್ರ ಬಂದು ಇದು KR ಮಾರ್ಕೆಟ್ ಬರುತ್ತೆ. ಪ್ಲಸ್ ಇಲ್ಲಿ ಯಾರಿಗಾದ್ರೂ ಕೇಳಿದ್ರೆ ವಿಪ್ರಮ್ ಫಿಶ್ ಸ್ಟ್ರೀಟ್ ಎಲ್ಲಿ ಅಂದ್ರೆ ಇಲ್ಲಿ ಎಲ್ಲ ನಿಮ್ಗೆ ಹೇಳ್ಬಿಡ್ತಾರೆ. ಓಕೆ, ಅಲ್ಲಿಂದ ಸಜನ್ವಾ ಸರ್ಕಲ್ ಬಂದ್ಬಿಟ್ರು ನಿಮ್ಗೆ ಇಲ್ಲಿ ಪ್ರೆಸೆಂಟ್ ಬರುತ್ತೆ ಸರ್. ಮಿನರ್ವಾ ಸರ್ಕಲ್ ನಿಮ್ಗೆ ಹತ್ರ ಬರುತ್ತೆ. ಓಕೆ. ಸೊ ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ಕೇಳಬೇಕಂದ್ರೆ ಡಿಸ್ಪ್ಲೇ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ನಂಬರ್ಸ್, ನಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಆಮೇಲೆ ಅಡ್ರೆಸ್ ಎಲ್ಲ ಅದ್ರಲ್ಲೇ ಕೊಟ್ಟಿರ್ತೀವಿ. ಅದ್ರಲ್ಲಿ ನೀವು ಕಾಲ್ ಮಾಡ್ಕೊಂಡು ನೀವು ಬಂದ್ಬಿಟ್ರೆ ನಾವು ನಿಮ್ಗೆ ಬಂದು ಅಲ್ಲೇ ರಿಸೀವ್. ಸೊ ನಿಮ್ಮ ಶೋರೂಮ್ ಯಾವತ್ತು ಓಪನ್ ಇರುತ್ತೆ? ಸರ್ ನಮ್ಮ ಶೋರೂಮ್ ಬಂದು ಮಂಡೇ ಟು ಸಂಡೇ. ಓಕೆ. 9 to 9, ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆವರೆಗೆ. ಸಂಡೇ ಬಂದು 6 ಗಂಟೆವರೆಗೂ ಓಪನ್ ಇರುತ್ತೆ ಸರ್. ಸಂಡೇ 6 ಗಂಟೆ. ಸಂಡೇ 6 ಗಂಟೆ. ಓಕೆ. ಕಸ್ಟಮರ್ ಯಾವ ಗಂಟೆಯಿಂದ ಎಷ್ಟು ಗಂಟೆಗೆ ಕಾಲ್ ಮಾಡಬೇಕು ಸರ್? ಅವರು 9 ಇಂದ ನೈಟ್ 9 ಗಂಟೆವರೆಗೂ ಎನಿ ಟೈಮ್ ಕಾಲ್ ಮಾಡ್ಬೋದು. ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೂ ಕಾಲ್ ಮಾಡ್ಬೋದು. ಓಕೆ. ಇವಾಗ ಯಾವ ಬೈಕ್ ಇಂದ ತೋರಿಸ್ತೀರಾ ಬ್ರೋ? ಸರ್ ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದು ನಿಮ್ಗೆ 2020 ಮಾಡ್ಲು ಸ್ಟ್ಯಾಂಡರ್ಡ್ ತೋರಿಸ್ತೀನಿ. ಓಕೆ ಸರ್, ಹೇಳಿ. ಗಾಡಿ ನೋಡ್ಬೋದು ಹೆಂಗಿದೆ ಅಂತ. 2020 ಮಾಡ್ಲು ಸಿಂಗಲ್ ಓನರ್ ಸರ್ ಗಾಡಿ ಶೋರೂಮ್ ಇಂದ. ಇನ್ನೂವರೆಗೂ ಶೋರೂಮ್ ಇಂದ ಓಡಿಸಿರೋದೆ 26,000 ನೋಡ್ಬೋದು. ಇನ್ನೂವರೆಗೂ ಕ್ಯಾಪ್ ತೆಗ್ದಿಲ್ಲ. ಓಕೆ. 26,000 ಮೀಟರ್ ಟ್ಯಾಪಿಂಗ್ ಆ ತರದ್ ಯಾವ್ದು ಇರಲ್ಲ? ಏನಿಲ್ಲ ಸರ್. ಇದು ಶೋರೂಮ್ ಗ್ಯಾರಂಟಿ ನಿಮ್ಗೆ. ಓಕೆ ಸರ್, ಗಾಡಿ ಬಗ್ಗೆ ನೀವು ನೋಡ್ಬೋದು ಹೆಂಗಿದೆ ಅಂತ. ವೆಲ್ ಮೇಂಟೈನ್ ಇರೋದು ಗಾಡಿ. ಓಕೆ. ಸಿಂಗಲ್ ಓನರ್ ಸರ್ ಗಾಡಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. ಓಕೆ. ಏನ್ ಮಾಡಲು ಸರ್? 2020 ಮಾಡ್ಲು. 2020 ಮಾಡಲು. ಸರ್ ಏನ್ ಕಾಸ್ಟ್ ಮಾಡ್ತೀವಿ ಹೇಳ್ತಿದ್ದೀರಾ? ಸರ್ ಇದು ಬಂದು 165 ಹೇಳ್ತಾರದು. ಇದು ನೆಗೆಷಿಯಬಲ್ ಮಾಡಿಸ್ಕೊಡ್ತೀವಿ. ನೆಗೆಷಿಯಬಲ್ ಚಾನೆಲ್ ಬಂದ್ರೆ ನೆಗೆಷಿಯಬಲ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಕ್ಲಾಸಿಕ್ 350. ಎಲ್ಲರಿಗೂ ಬ್ಲಾಕ್ ಕಲರ್ ಹುಡುಕ್ತಾ ಇರ್ತಾರೆ. ಓಕೆ. ಅದಕ್ಕೋಸ್ಕರ ನಿನ್ಕೊಂಡಿರೋ 2016 ಮಾಡ್ಲು ಸಿಂಗಲ್ ಓನರ್ ಗಾಡಿ ಇದೂನು. ಓಕೆ. ನೋಡ್ಬೋದು ಗಾಡಿನಲ್ಲಿ ನಿಮ್ಗೆ ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ. ಇದನ್ನು 2016 ಅವಾಗ್ಲಿಂದಾನು ಇನ್ನೂವರೆಗೂ ಮೇಂಟೈನ್ ಮಾಡಿರೋದು ಗಾಡಿ. ಏನು ಕ್ರಾಚಸ್ ಇಲ್ಲ? ಏನ್ ಸ್ಕ್ರಾಚಸ್ ಇಲ್ಲ ಸರ್. 2016 ಮಾಡ್ಲು ಒಬ್ನೇ ಓನರ್ ಗಾಡಿ. ಸಿಂಗಲ್ ಓನರ್ 16 ಮಾಡಲು ಗಾಡಿ ಕ್ರಾಚಸ್ ಇಲ್ಲ. ಗಾಡಿ ಚೆನ್ನಾಗಿಲ್ಲ ಸರ್. ವೆಲ್ ಮೇಂಟೈನ್ ಇರೋದು ಗಾಡಿ. ಓಕೆ ಸರ್, ಏನ್ ಕೋಟ್ ಮಾಡ್ತಿದ್ರಾ? ಸರ್ ಇದು ಕೋಟಿಂಗ್ ಬಂದು 165 ಹೇಳ್ತಾರೋದು. 165 ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಷಿಯಬಲ್ ಮಾಡಿಸ್ಬೋದು ಸರ್. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಗಾಡಿ ಬಂದು ನಿಮ್ಗೆ ಇಂಟರ್ಸೆಪ್ಟರ್ 650 ಇರೋದು. ನೋಡ್ಬೋದು ಗಾಡಿ ಹೆಂಗಿದೆ ಅಂತ. ವೆಲ್ ಮೇಂಟೈನ್ ಇರೋದು ಸರ್ ಗಾಡಿ. 2020 ಮಾಡ್ಲು 2ನೇ ಓನರ್ ಗಾಡಿ. 260 ಹೇಳ್ತಾ ಇರೋದು. ನೆಗೆಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 260 ಸರ್. ಹೊಸದು ಎಷ್ಟಾಗುತ್ತೆ ಶೋರೂಮ್ ಅಲ್ಲಿ? ಸರ್ ಹೊಸದು ಬಂದು 4,50,000 ರೂಪಾಯಿ ಇದೆ ಸರ್. ಸರ್ ಮೈಲೇಜ್ ಎಷ್ಟಿರುತ್ತೆ ಸರ್? ಇದು ಮೈಲೇಜ್ ಬಂದು 20-25 ಅಷ್ಟೇ. ಏನಕ್ಕೆ ಅಂದ್ರೆ 650 ಇದು. 650 cc. ಓಕೆ. ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ ನಿಮ್ಗೆ. ಡ್ಯುಯಲ್ ಸೈಲೆನ್ಸರ್ ಬಂದು ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ. ಓಕೆ. ಗಾಡಿ ನೀವು ನೋಡ್ಬೋದು ಎಷ್ಟು ಮೇಂಟೈನ್ ಇದೆ ಅಂತ. ಓಕೆ. ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ, ಅಷ್ಟು ಮೇಂಟೈನ್ ಇರೋದು ಗಾಡಿ. ಮಾಡಲ್ ಯಾವ್ದಂದ್ರಿ ಸರ್? 2020 ಮಾಡ್ಲು. ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಬಂದು ಸಿಗ್ನಲ್ ಸ್ಟೋಮ್ ರಾಯಲ್ ಎನ್ಫೀಲ್ಡ್ ಸಿಗ್ನಲ್ ಸ್ಟೋಮ್ ಗಾಡಿ ನೀವು ನೋಡ್ಬೋದು ಸರ್ ನೀವು ಹೆಂಗಿದೆ ಅಂತ. ಶೋರೂಮ್ ಇಂದ ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಇದು ಅಷ್ಟೇ 2019 ಮಾಡ್ಲು. ಇದು ಶೋರೂಮ್ ಇಂದ 10,000 ಓಡಿದೆ. ಇದು ಅಷ್ಟೇ ಸರ್. ಶೋರೂಮ್ ಇಂದ 10,000. ಯಾರು ಬೇಕಾದ್ರೂ ಬಂದು ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗಿ. ಏನ್ ಮಾಡ್ಲಿ ಅಂದ್ರೆ ಸರ್ 2019 ಮಾಡ್ಲು. 2019 ಮಾಡ್ಲು. ಓಕೆ. ನೋಡ್ಬೋದು ಮೀಟರ್ ತೋರಿಸ್ಬಿಡಿ. ಬರೀ 10,576 ಓಡಿದೆ. ಅದ್ರ ಗಾಡಿನಲ್ಲೂ ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್. ಇದು ಅಷ್ಟು ಮೇಂಟೈನ್ ಇರೋದು ಗಾಡಿ. ಅದ್ರಲ್ಲೂ ಡ್ಯುಯಲ್ ಡಿಕ್ಸ್ ಡ್ಯುಯಲ್ ಚಾನೆಲ್ ABS ಇದು. ಓಕೆ.
ಏನ್ ಕೋಟ್ ಮಾಡ್ತಿದ್ದೀರಾ ಸರ್? ಸರ್ ಇದು ಕೊಟ್ ಬಂದು 195 ಹೇಳ್ತಾ ಇರೋದು. 190 ಚಾನೆಲ್ ಇಂದ ಬಂದ್ರೆ ನೆಗೆಷಿಬಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು NS. ಸರ್ ನೆಕ್ಸ್ಟ್ ಗಾಡಿ ಬಂದು ಇನ್ನೊಂದಿದೆ ಸಿಲ್ವರ್ ಕಲರ್ ರಾಯಲ್ ಎನ್ಫೀಲ್ಡ್. ಅದು 350. ಇದು 350 ಸರ್. ಓಕೆ ಇದು 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಇದು ಕೋಟಿಂಗ್ ಬಂದು 170 ಹೇಳ್ತಾ ಇರೋದು, ನೆಗೆಷಿಬಲ್ ಮಾಡಿಸ್ಕೊ. ಓಕೆ ನೆಕ್ಸ್ಟ್ ಗಾಡಿ ಸರ್. ಸರ್ ನೆಕ್ಸ್ಟ್ ಬಂದು 2015 ಮಾಡಲು. ಇದು ಸಿಂಗಲ್ ಓನರ್ ಗಾಡಿ ಸರ್. ಇದು 350 ಕ್ಲಾಸಿಕ್. ಓಕೆ ಇದು ಬಂದು 145 ಹೇಳ್ತಾ ಇರೋದು, ನೆಗೆಷಿಬಲ್ ಮಾಡಿಸ್ಕೊಡ್ತೀನಿ. ಓಕೆ ಇನ್ನೊಂದ್ ಸರ್ ನೆಕ್ಸ್ಟ್ ಎಲ್ಲರೂ ಸ್ಪೋರ್ಟ್ಸ್ ಎಡಿಷನ್ ಗಾಡಿ ನೋಡ್ತಾ ಇರ್ತಾರೆ. ಸ್ಪೋರ್ಟ್ಸ್ ಓಕೆ ಅದಕ್ಕೋಸ್ಕರ 2019 ಮಾಡಲು ಒಬ್ನ ಓನರ್ ಗಾಡಿ ಸರ್. ಇದನ್ನು ಸಿಂಗಲ್ ಓನರ್ ಗಾಡಿ. ಇದು ಡ್ಯುಯಲ್ ಡಿಕ್ಸ್ ಡ್ಯುಯಲ್ ಚಾನೆಲ್ ABS. ಓಕೆ ಇದು ಶೋರೂಮ್ ಇಂದ 11,000 ಓಡಿದೆ. 11,000. ಓಕೆ ಇದು ಬಂದಿ ಸರ್. ಇದನ್ನ ಹೇಳಿಲ್ಲ ನಿಮ್ಗೆ. ಇದು ಶೋರೂಮ್ ಇಂದ 26,000 ಓಡಿದೆ. 26,000 ಅಷ್ಟೇ. ಅಷ್ಟೇ ಸರ್. ಇನ್ನು 2015 ಇಂದ ಹಿಡಿದು 24 ವರೆಗೂ 26,000 ಅಷ್ಟೇ ಓಡಿರೋದು. ಅಷ್ಟೇ ಸರ್. ಇನ್ನು ನೋಡ್ಬೋದು ಟೈರು ಬಂದು ಬ್ರ್ಯಾಂಡ್ ನ್ಯೂ ಇದೆ. ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕಂಪ್ನಿಯಿಂದ ಬಂದಿರೋದೆ ನಾವು ಹಾಕ್ಸಿರೋ ಸರ್. ಓಕೆ ನೆಕ್ಸ್ಟ್ ಅದು ಬಂದು 2019 ಮಾಡಲು. ಇದು ಸಿಂಗಲ್ ಓನರ್ ಗಾಡಿ. ಇದು ಇನ್ನೂವರೆಗೂ ಶೋರೂಮ್ ಕಂಪ್ನಿ. ಓಕೆ ಓಕೆ ಇದು ಡ್ಯುಯಲ್ ಡಿಕ್ಸ್ ಡ್ಯುಯಲ್ ಚಾನೆಲ್ ABS. ಓಕೆ ಇದು ಬಂದು ಪ್ರೈಸ್ ಬಂದು 210 ಹೇಳ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಷಿಬಲ್ ಮಾಡ್ಕೊಡ್ತೀವಿ. ಓಕೆ ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಬಂದು 2019 ಮಾಡಲು NS 200. NS 200 ಎಲ್ಲಾರು ವೈಟ್ ಅಂತ ಹುಡುಕ್ತಾ ಇರ್ತಾರೆ. ಕೆಲವ್ರಿಗೆ ಎಲ್ಲೋ ಬೇಡ ಎಲ್ಲೋ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಎಲ್ಲೋ ಯಾರಿಗೂ ಸಿಗಲ್ಲ. ಅವ್ರಿಗೋಸ್ಕರ ಎಲ್ಲೋ ಇಲ್ಲಿ ನಿಂತ್ಕೊಂಡಿರೋದು. ಓಕೆ ಇದು ನಿಮ್ಗೆ ಡ್ಯುಯಲ್ ಡಿಕ್ಸ್ ಡ್ಯುಯಲ್ ಚಾನೆಲ್ ABS. ಓಕೆ ಇದು ಪ್ರೈಸ್ ಬಂದು 130 ಹೇಳ್ತಾ ಇರೋದು. ಇದು ನೆಗೆಷಿಬಲ್ ಮಾಡಿಸ್ಕೊಡ್ತೀನಿ. ಓಕೆ ಓಡಿರೋದು 13,000 ಅಷ್ಟೇ. ಅಷ್ಟೇ. ಇದನ್ನು ನೋಡ್ಬೋದು ಹೊಸ ಟೈರ್ ಇರೋದು ಗಾಡಿನಲ್ಲಿ. ಫ್ರಂಟ್ ಅಂಡ್ ಬ್ಯಾಕ್ ಎರಡು ಹೊಸ ಟೈರು. ಏನೀಗಂದ್ರೆ ಸರ್ ನಮ್ಮ ಹತ್ರ ಬಂದು ಕಸ್ಟಮರ್ ತಗೊಂಡೋಗಿ ಓಡಿಸ್ಕೊಂಡ್ಬೇಕು. ಓಕೆ ತಗೊಂಡೋಗಿ ಖರ್ಚು ಮಾಡೋದು, ಇಂಜಿನ್ ಅಲ್ಲಿ ಚೇಂಜ್ ಮಾಡೋದು, ಸರ್ವಿಸಿಂಗ್ ಮಾಡಿಸೋದು ಅವ್ರದ್ದು ಅವಶ್ಯಕತೆನೇ ಇಲ್ಲ ಇಲ್ಲಿ. ಓಕೆ ಅವ್ರು ಬರೀ ತಗೊಂಡೋಗಿ ಪೆಟ್ರೋಲ್ ಹಾಕೊಂಡು ನೆಮ್ಮದಿಯಾಗಿ ಓಡಿಸ್ಕೊಳ್ಬೇಕು. ಸರ್ವಿಸ್ ಎಲ್ಲ ಆಗಿರುತ್ತೆ ಸರ್. ಸರ್ವಿಸ್ ಅಪ್ ಟು ಡೇಟ್ ಎಲ್ಲ ಆಗಿದೆ. ಆಗಿಲ್ಲ ಅಂದ್ರೆ ಅವ್ರು ಮುಂದೆ ಇಂಜಿನ್ ಅಲ್ಲಿ ಚೆಕ್ ಮಾಡಿ ಅವ್ರಿಗೆ ಕೊಡೋದು. ಇಂಜಿನ್ ಅಲ್ಲಿ ಕೆಟ್ಟದ್ದು ಹೋದ್ರೆ ನಾವು ಹಾಕೊಡ್ತೀವಿ. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಗಾಡಿ ಬಂದು ಏರಾಕ್ಸ್. ನೆಕ್ಸ್ಟ್ ಸರ್ 2000 ಎಲ್ಲರಿಗೂ ಗಾಡಿ ಒಳ್ಳೆ. ಅದು ಏರಾಕ್ಸ್ ಹುಡುಕ್ತಾ ಇರ್ತಾರೆ ಗಾಡಿ. 2023 ಮಾಡಲು. 23 ಮಾಡಲ್. 7 ಮಂತ್ ಓಲ್ಡ್ ಅಷ್ಟೇ. ಇದು 7 ಮಂತ್ ಅಷ್ಟೇ. 7 ಮಂತ್ ಓಲ್ಡ್. ಇದು ಓಡಿರೋದು ಬರೀ 4,000 ಓಡಿದೆ ಗಾಡಿ. ಇದು ನಿಮ್ಗೆ ಶೋರೂಮ್ ರೆಕಾರ್ಡೆಡ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ ಸರ್ ಇದು ಪ್ರೈಸ್ ಬಂದು 170 ಹೇಳ್ತಾ ಇರೋದು, ನೆಗೆಷಿಬಲ್ ಮಾಡಿಸ್ಕೊಡ್ತೀನಿ. 170 ಇದೆ. 170 ಹೇಳ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಷಿಬಲ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಬಂದು MT. ಓಕೆ ಸರ್ ಇದನ್ನು ಅಷ್ಟೇ. ಹುಡುಗರಿಗೆ ಎಲ್ಲ ಕ್ರೇಜಿ ಗಾಡಿ. ಎಲ್ಲ ಹುಡುಕ್ತಾ ಇರ್ತಾರೆ MT ಎಲ್ಲೂ ಸಿಗಲ್ಲ, ಬೇಗ ಸಿಗಲ್ಲ ಅಂತ. ಅವ್ರಿಗೋಸ್ಕರ ನಿಂತ್ಕೊಂಡಿರೋದು. 2022 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ನಿಮ್ಗೆ 185 ಹೇಳ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಷಿಬಲ್ ಮಾಡಿಸ್ಕೊಡ್ತೀನಿ. ಸರ್ ಮೈಲೇಜ್ ಎಷ್ಟಿರುತ್ತೆ ಸರ್? ಇದು ಮೈಲೇಜ್ ಬಂದು ನಿಮ್ಗೆ ಒಂದು 40 ಬರುತ್ತೆ ಸರ್. 40 ಬರುತ್ತೆ. ಇಲ್ಲಿ ಸಿಟಿನಲ್ಲಿ ಹೇಳಕ್ಕಾಗಲ್ಲ. ಲಾಂಗ್ ಜರ್ನಿ ಹೋದ್ರೆ ಒಂದು 45 ಬರುತ್ತೆ. ಏರಾಕ್ಸು ಅಷ್ಟೇ. ಓಕೆ ಸರ್. ನೆಕ್ಸ್ಟ್ ಬಂದು RC 200. ಸರ್ ನೆಕ್ಸ್ಟ್ ಬಂದು RC 200. ಓಕೆ ಇದು ಬಂದು ಅಷ್ಟೇ ಸರ್. ಶೋರೂಮ್ ಇಂದ 22,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ನೋಡ್ಬೋದು ಗಾಡಿ ಹೆಂಗಿದೆ ಅಂತ. 22 ಸರ್ 2020 ಮಾಡಲು. 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ನಿಮ್ಗೆ ABS. ಓಕೆ ಡ್ಯುಯಲ್ ಡಿಕ್ಸ್ ABS. ಇದು ಸರ್ ಪ್ರೈಸ್ ಸರ್ ಇದು ಪ್ರೈಸ್ ಬಂದು 215 ಹೇಳ್ತಾ ಇರೋದು, ನೆಗೆಷಿಬಲ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಇನ್ನೊಂದು ಬಂದು ಸರ್ 2018 ಮಾಡಲು RC 200. ಇದು ಸೇಮ್ ಸರ್. ಇದು ಶೋರೂಮ್ ಇಂದ 7,000 ಓಡಿದೆ. ಶೋರೂಮ್ ಇಂದ 7,000 ಇನ್ನೂವರೆಗೂ ಶೋರೂಮ್ ಟೈರ್ ಎಲ್ಲ ಇರೋದು ಗಾಡಿ. ಓಕೆ ಇದು ನಾನ್ ABS. ಇದು ನಾನ್ ABS. ಓಕೆ ಸರ್. ABSಗೂ ನಾನ್ ABSಗೂ ಏನ್ ವ್ಯತ್ಯಾಸ ಇರುತ್ತೆ ಸರ್? ABSಗೆ ಸ್ವಲ್ಪ ನಿಮ್ಗೆ ಒಂದು 5 ಇಂದ 10,000 ರೂಪಾಯಿ ಜಾಸ್ತಿ ಇರುತ್ತೆ. ನಾನ್ ABSಗೆ ಒಂದು 5 ಇಂದ 10,000 ರೂಪಾಯಿ ಕಡಿಮೆ ಇರುತ್ತೆ. ಅಷ್ಟೇ ವ್ಯತ್ಯಾಸ. ಪ್ಲಸ್ ನಿಮ್ಗೆ ಏನಂದ್ರೆ ಮಳೆಯಲ್ಲಿ ABS ಅಲ್ಲಿ ಏನಂದ್ರೆ ನಿಮ್ಗೆ ಮಳೆನಲ್ಲಿ ಹೋದ್ರೆ ಗಾಡಿ ಬ್ರೇಕ್ ಹಿಡಿದ್ರೆ ನಿಮ್ಗೆ ಸ್ಪೀಡ್ ಆಗಲ್ಲ. ಓಕೆ ಅದು ಇದು ಇರೋದ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಇದಕ್ಕೂ ನೀವು ಬೇಕಂದ್ರೆ ABS ಹಾಕೊಂಡ್ಬೋದು. ಆಪ್ಷನ್ಸ್ ಇದೆ. 18ಗೂ ಆಪ್ಷನ್ ಇದೆ. ABS ಹಾಕೊಂಡ್ಬೋದು. ಸರ್ ಕೋಟ್ ಮಾಡ್ತಿದ್ದೀರಾ ಅದು? ಸರ್ ಇದು ಕೋಟ್ ಬಂದು 185 ಹೇಳ್ತಾ ಇರೋದು. ಇದು 210 ಅಂದ್ರಲ್ಲ? ಇದು 215. ಇದು 215. ಇದು 20 ಮಾಡಲು. ಇದು 18 ಮಾಡಲು. ಸಿಂಗಲ್ ಓನರ್. ಎರಡು ಸಿಂಗಲ್ ಓನರ್ ಗಾಡಿ. ಓಕೆ ಇದು ಬಂದು 7,000 ಓಡಿದೆ. ಇನ್ಶೂರೆನ್ಸ್ ಇಲ್ಲ ಇದಕ್ಕೆ. ಇದು 2020 ಮಾಡಲು. ಇದರಲ್ಲಿ ಇನ್ಶೂರೆನ್ಸ್ ಇದೆ. ಇದು 22,000 ಶೋರೂಮ್ ಇಂದ ಓಡಿರೋದು ಗಾಡಿ. ಓಕೆ ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಡಾಮಿನರ್ 400cc. 400cc 2018 ಮಾಡಲು. ಇದು ಸಿಂಗಲ್ ಓನರ್. ಇದು ಡ್ಯುಯಲ್ ಡಿಕ್ಸ್ ABS. ಇದು ಡ್ಯುಯಲ್ ಚಾನೆಲ್ ABS ಗಾಡಿ ನೋಡ್ಬೋದು. ರೆಡ್ ಕಲರ್
ಎಲ್ಲರೂ ಹುಡುಕ್ತಾ ಇರ್ತಾರೆ, ಗ್ರೇ ಕಲರ್ ಗ್ರೀನ್ ಕಲರ್ ಎಲ್ಲ ನೋಡಿ 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 ಬೇಜಾರಾಗ್ಬಿಟ್ಟಿದ್ದಾರೆ. ರೆಡ್ ಬೇಕಂತ ಹುಡುಕ್ತಾ ಇರ್ತಾರೆ, ರೆಡ್ ಯಾರಿಗೂ ಸರ್ ಸಿಗಲ್ಲ. ಎಷ್ಟು cc? ಸರ್ 400cc. 400cc. ಏನ್ ಮೈಲೇಜ್ ಇರುತ್ತೆ ಸರ್ ಇದು ಮೈಲೇಜ್ ಬಂದು 125 ಬರುತ್ತೆ ಸರ್ ಅಷ್ಟೇ. 400 ನಿಮ್ಗೆ 25 ಬರುತ್ತೆ, ನಿಮ್ಗೆ 200 ಎಲ್ಲ ಒಂದು 30 ಬರುತ್ತೆ ಅಷ್ಟೇ. ಓಕೆ ಸರ್ ಇದು ಪ್ರೈಸ್ ಬಂದು 140 ಹೇಳ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಷಿಯಬಲ್. ಹೊಸದು ಎಷ್ಟಾಗತ್ತೆ ಅದು? ಸರ್ ಇದು ಇವಾಗ ಹೊಸದು ಬಂದು 3 ಚಿಲ್ಲರೆ ಇದೆ. ಓಕೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು 2023 ಆಕ್ಟಿವಾ ಇದೆ. ಹಾ, ಇದು 2023 ಮಾಡಲು. ಓಕೆ. ಇದು ನಿಮ್ಗೆ ಒಂದು 6 ಇಂದ 7 ಮಂತ್ ಓಲ್ಡ್ ಇದೆ. ಅಷ್ಟೇ? ಓಡಿರೋದು ಬರೀ 400 ಕಿಲೋಮೀಟರ್ ಅಷ್ಟೇ. 400 ಅಷ್ಟೇ ಓಡಿರೋದು, ಕಡಿಮೆ ಓಡಿರೋದು ಸರ್ ಗಾಡಿ. 400 ಕಿಲೋಮೀಟರ್. ಇದು ಬಂದು ಹಾ. ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ, ಇದು ಆಕ್ಟಿವಾ ನಲ್ಲಿ ಫುಲ್ ಟಾಪ್ ಅಂಡ್ ಮಾಡಲ್ ಇದು. ಓಕೆ. ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ. ಮ್ಯಾಗ್ವಿಲ್ ಓಕೆ. ಇನ್ನು ನೀವು ಟೈರು ನೋಡ್ಬೋದು ಹೆಂಗಿದೆ ಅಂತ. ಇನ್ನು ಹೊಸದೇ. ಹೊಸದೇ. ಓಕೆ. 400 ಅಂದ್ರೆ ಲೆಕ್ಕ ಹಾಕೊಂಡ್ಬೋದು. ಹೌದು ಹೊಸ ಗಾಡಿನ ಸುಮ್ಮನೆ ತಂದು ಹಿಂಗೆ ಒಂದ್ ಫಸ್ಟ್ ಸರ್ವಿಸ್ ಸರ್. ಇನ್ನೂವರೆಗೂ ಅವ್ರ ನಂಬರ್ ಪ್ಲೇಟ್ ಬಿಚ್ಚಿ ಒಂದ್ ರಿಬೆಂಡ್ ಹಾಕೊಂಡ್ ಮನೆಗೆ ತಗೊಂಡೋದ್ರು ಹೊಸ ಗಾಡಿ ತರಾನೇ ಅವ್ರಿಗೆ ಇದು ಮಾಡಿ. ಓಕೆ ಸರ್ ಇದು ಪ್ರೈಸ್ ಬಂದು 95 ಹೇಳ್ತಾ ಇರೋದು. 95 ಸಿಂಗಲ್ ಓನರ್ ಗಾಡಿ ಸರ್. ಬರೀ 400 ಕಿಲೋಮೀಟರ್. ಹೇಳಕ್ ಆಗಲ್ಲ, ಶೋರೂಮ್ ಗಾಡಿ ಅಂದ್ರೆ ನಾವು ಏನು ಹೇಳಕ್ ಆಗಲ್ಲ. ಅದ್ರಲ್ಲೂ ಇದು ಬಂದು ಹೆಚ್ ಸ್ಮಾರ್ಟ್ ಇದು. ಓಕೆ. ಆಕ್ಟಿವಾ ನಲ್ಲಿ ಹೆಚ್ ಸ್ಮಾರ್ಟ್. ಓಕೆ. ಇದರಲ್ಲಿ ನಿಮ್ಗೆ ಬೀಗ ಬರಲ್ಲ. ರಿಮೋಟ್ ಬರೋದು ನಿಮ್ಗೆ. ರಿಮೋಟ್ ಅಲ್ಲೇ ಇಲ್ಲ. ರಿಮೋಟ್. ಓಕೆ. ಎಲ್ಲ ನಿಮ್ಗೆ ಒಂದ್ ಕಾರ್ ತರ ಸಾಸ್ ಸಿಸ್ಟಮ್ ತರ. ಓಕೆ. ಒಂದ್ ಕಾರ್ ತರ ಮೇಂಟೈನ್ ಮಾಡ್ಬೇಕು ಅದನ್ನ. ಹೊಸದು ಎಷ್ಟಿದೆ ಅದು? ಸರ್ ಇದು ಹೊಸದ್ ಬಂದು 120 ಇದೆ. 120. ಓಕೆ. ನೀವು 95. ಇವಾಗ ನಾವು 95 ಹೇಳ್ತಾ ಇದೀವಿ. ನಿಮ್ ಚಾನೆಲ್ ಇಂದ ಬಂದ್ರೆ ನಾವು ನೆಗೆಷಿಯಬಲ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಅದೇ ಫಿಕ್ಸ್ ಅಂತ ನಾವು ಯಾವ ಗಾಡಿಗೆ ಹೇಳಲ್ಲ ಸರ್. ನಿಮ್ ಚಾನೆಲ್ ಇಂದ ಯಾರಾದ್ರೂ ಇರ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಾವು ಅವ್ರಿಗೆ ನೆಗೆಷಿಯಬಲ್ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು 2017 ಮಾಡಲು ಆಕ್ಸೆಸ್. ಓಕೆ. ಗಾಡಿ ನೀವು ನೋಡ್ಬೋದು ಸರ್, ಎಷ್ಟು ನೆಂಟ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್. ಇದು 20,000 ಓಡಿದೆ ಶೋರೂಮ್ ಇಂದ ಅಷ್ಟೇ ಸರ್. ಗಾಡಿ ನೀವು ನೋಡ್ಬೋದು ಎಷ್ಟು ಮೇಂಟೈನ್ ಇದೆ ಅಂತ. ಸರ್ ಏನ್ ಕೋಟ್ ಮಾಡ್ತಿದ್ದೀರಾ? ಸರ್ ಇದು ಬಂದು 65 ಹೇಳ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಷಿಯಬಲ್ ಮಾಡಿಸ್ಕೊಡ್ತೀವಿ. ಓಕೆ. ಅದ್ರಲ್ಲೂ ಇದು ಸ್ಪೆಷಲ್ ಎಡಿಷನ್ ಇದು. ಸ್ಪೆಷಲ್ ಏನಂದ್ರೆ ಸ್ಪೆಷಲ್ ಅಂದ್ರೆ ಇದ್ರಲ್ಲಿ ನಿಮ್ಗೆ ಇನ್ನರ್ ಶೀಲ್ಡ್ ಎಲ್ಲ ಚೇಂಜ್ ಬರುತ್ತೆ. ಓಕೆ. ಬೇರೆ ಗಾಡಿನಲ್ಲಿ ನಿಮ್ಗೆ ಎಲ್ಲ ಇನ್ನರ್ ಶೀಲ್ಡ್ ಬ್ಲಾಕ್ ಬರುತ್ತೆ. ಇದ್ರಲ್ಲಿ ಎಲ್ಲ ನಿಮ್ಗೆ ಬ್ರೌನ್ ಬರುತ್ತೆ. ಓಕೆ. ಸರ್ ನೆಕ್ಸ್ಟ್ 2022 ಮಾಡಲು ಅವಿನೀಸ್, ಸುಜುಕಿ ಅವಿನೀಸ್. ಇದು ಗಾಡಿ ನೋಡ್ಬೋದು ಎಲ್ಲ ಹೆಂಗಿದೆ ಅಂತ. ಗಾಡಿನಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್. ಅಷ್ಟು ಮೇಂಟೈನ್ ಮಾಡಿರೋದು. ಇದು ಶೋರೂಮ್ ಇಂದ ನಿಮ್ಗೆ 13,000 ಓಡಿದೆ ಸರ್. ಇದು 13,000 ಓಡಿದೆ ಗಾಡಿ. ಓಕೆ. ಇದು ಬಂದು 90 ಹೇಳ್ತಾ ಇರೋದು. ಚಾನೆಲ್ ಇಂದ ಬಂದ್ರೆ ನೆಗೆಷಿಯಬಲ್ ಮಾಡ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಬಂದು 2021 ಮಾಡಲು ಆಕ್ಸೆಸ್ ರಾಯಲ್ ಬ್ರೌನ್ಸ್. ಓಕೆ. ಎಲ್ಲಾರು ಕಲರ್ ಇರ್ಬೇಕು, ಹುಡುಕ್ತಾ ಇರ್ತಾರೆ, ಕಲರ್ ಸಿಗಲ್ಲ, ರಾಯಲ್ ಕಲರ್ ಸಿಗಲ್ಲ ಅಂತ. ಇನ್ನು ಅವ್ರಿಗೆ ಬ್ಲೂ ಸಿಗತ್ತೆ, ಮ್ಯಾಟ್ ಸಿಲ್ವರ್ ಸಿಗತ್ತೆ, ಕಲರ್ಸ್ ಅವ್ರಿಗೆ ಸಿಗತ್ತೆ, ಆದ್ರೆ ರಾಯಲ್ ಬ್ರೌನ್ಸ್ ಸಿಗಲ್ಲ ಅಂತ ಅವ್ರು ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಒಂದ್ ಗಾಡಿ ಇದೆ ಸರ್. ಇದು 2021 ಮಾಡಲು ಗಾಡಿ. 2021 ಗಾಡಿ ನೀವು ನೋಡ್ಬೋದು ಹೆಂಗಿದೆ ಅಂತ. ಗಾಡಿ ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ. ಓಕೆ ಸರ್. ನೆಕ್ಸ್ಟ್ ಸರ್ ಇದು ಓಡಿರೋದು ಎಷ್ಟು? 12,000 ಓಡಿದೆ ಸರ್. ಅಷ್ಟೇ ಸರ್. ಜಸ್ಟ್ 12,000 ಓಡಿದೆ. ಎಲ್ಲ ಹೊಸ ಗಾಡಿಗಳೇ ನಿಮ್ಮ ಹತ್ರ ಇರೋದು ಆಲ್ಮೋಸ್ಟ್. ಓಕೆ. ನಮ್ಮ ಹತ್ರ ಹೆಂಗಂದ್ರೆ ಹೊಸ ಗಾಡಿ ತರ ಲೆಕ್ಕನೇ. ಬರೀ ನಮ್ಗೆ ಕಸ್ಟಮರ್ ಏನಾದ್ರೆ ತಗೊಂಡೋಗಿ ಫೋನ್ ಹಾಕಿ ಹೇಳ್ಬೇಕು, ಸರ್ ನಿಮ್ ಗಾಡಿ ಕೊಟ್ಟಿರೋದು ಚೆನ್ನಾಗಿದೆ ಅಂತ ಅವರೇ ಹೇಳ್ತಾರೆ ನಮ್ಗೆ. ಸೊ ನಿಮ್ಮ ಹತ್ರ ಲೋನ್ ಏನಾದ್ರು ಆಪ್ಷನ್ ಇದೆಯಾ? ಸರ್ ನಮ್ಗೆ ಲೋನ್ ಆಪ್ಷನ್ ಇದೆ ಸರ್. ಅವ್ರು ಯಾವ ಊರಿಂದ ಬಂದ್ರು ಆದ್ರೆ ನಿಮ್ಗೆ ಒಂದು ಬೆಂಗಳೂರು ಅಷ್ಟೇ ನಿಮ್ಗೆ ಲೋನ್ ಆಗೋದು. ಬೆಂಗಳೂರು. ಕೆಲವ್ರು ಹೇಳಿದಾರೆ ಯೂಟ್ಯೂಬ್ ಅಲ್ಲಿ ಆಲ್ ಓವರ್ ಕರ್ನಾಟಕ ನಾವು ಎಲ್ಲ ಲೋನ್ ಹಾಕೊಡ್ತೀವಿ ಅಂತ. ಹೆಂಗಂದ್ರು ರೆಂಟಲ್ ಅಗ್ರಿಮೆಂಟ್ ತಗೊಂಡ್ ಬಂದ್ರೆ ನಾವು ಲೋನ್ ಹಾಕೊಡ್ತೀವಿ. ರೆಂಟಲ್ ಅಗ್ರಿಮೆಂಟ್ ಇಂದ ಒಂದಾಗುತ್ತೆ. ಓಕೆ. ಅಂದ್ರೆ ಬೆಂಗಳೂರು ಪ್ರೂಫ್, ಅಂದ್ರೆ ಬೆಂಗಳೂರಲ್ಲಿ ಯಾರಾದ್ರೂ ಅವ್ರ ರಿಲೇಷನ್ಸ್, ಅವ್ರ ಫ್ರೆಂಡ್ ಯಾರಾದ್ರೂ ಇದ್ರೆ ಅವ್ರ ರೆಂಟಲ್ ಅಗ್ರಿಮೆಂಟ್ ಅವ್ರ ಹೆಸರು ಮೇಲೆ ಮಾಡಿ ನಾವು ಮಾಡ್ಕೊಡ್ತೀವಿ. ಓಕೆ. ಸರ್ ನೆಕ್ಸ್ಟ್ ಬಂದು 2019 ಮಾಡಲು 125 ಆಕ್ಟಿವಾ. 125 ಆಕ್ಟಿವಾ. ಇದು ಸ್ಪೆಷಲ್ ಎಡಿಷನ್ ಸರ್. ಇದು ಗಾಡಿ ನೀವು ನೋಡ್ಬೋದು ಎಷ್ಟು ನೀಟ್ನೆಸ್ ಆಗಿದೆ ಅಂತ. ಗಾಡಿ ಕೂಡ ಎಲ್ಲೂ ಕ್ರಾಚಸ್ ಇರಲ್ಲ, ಏನಿಲ್ಲ. ಅದ್ರಲ್ಲೂ ಇದು ನಿಮ್ಗೆ LED ಲೈಟ್ಸ್ ಬರುತ್ತೆ. LED ಲೈಟ್ಸ್ ಕಂಪನಿಯಿಂದ ಬಂದಿರೋದು, ಶೋರೂಮ್. ಪ್ಲಸ್ ಇಲ್ಲೂ ಬರುತ್ತೆ ಲೈಟ್ಸ್. ಆದ್ರೆ ನಿಮ್ಗೆ ವೀಲ್ ಬಂದು ಬ್ಲಾಕ್ ಬರುತ್ತೆ. ಓಕೆ. ನೀವು ಆಕ್ಸೆಸ್ ಅಲ್ಲಿ ನೋಡಿದ್ರಿ ಸಿಲ್ವರ್ ಬರುತ್ತೆ. ಹೌದು. ಆಕ್ಟಿವಾ ನಲ್ಲಿ ಯಾವ ಗಾಡಿ ನೀವು ನೋಡಿದ್ರು ಸಿಲ್ವರ್ ಬರೋದು. ಓಕೆ. ಬರೀ ಇದಕ್ಕೆ ಒಂದಕ್ಕೆ ಬ್ಲಾಕ್ ಕೊಟ್ಟಿದ್ದಾನೆ. ಇದಕ್ಕೆ ಮಾತ್ರ. ಓಕೆ. ಇದಕ್ಕೆ ಸ್ಪೆಷಲ್ ಎಡಿಷನ್ ಬಂದಿರೋದು ಸರ್. ಓಕೆ. ಏನ್ ಕೋಟ್ ಮಾಡಿ ಸರ್? ಇದು ಬಂದು 78 ಹೇಳ್ತಾ ಇರೋದು. ಸಿಂಗಲ್ ಓನರ್, ಇನ್ಶೂರೆನ್ಸ್ ಒಂದು ಡೌಟ್. ಓಕೆ. ನಿಮ್ಗೆ 78 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಷಿಯಬಲ್ ಮಾಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಬಂದು
ಎಲ್ಲಾರು ಹುಡುಗರು ಬೇಕನ್ನೋದು ಗಾಡಿ V3 R15 V3 2019 ಮಾಡಲು 2019 ಮಾಡಲು. ಇದು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಇದು ನಿಮ್ಗೆ ABS ಬರುತ್ತೆ, ಡ್ಯುಯಲ್ ಚಾನೆಲ್ ABS. ಇದು ಡ್ಯುಯಲ್ ಡಿಕ್ಸ್ ಬಂದು ಡ್ಯುಯಲ್ ಚಾನೆಲ್ ABS. ಓಕೆ, ಏನ್ ಸರ್ ಇದು ಪ್ರೈಸ್ ಬಂದು 145 ಹೇಳ್ತಾ ಇರೋದು. ಓಕೆ, ನಿಮ್ ಚಾನೆಲ್ ಇಂದ ಬಂದ್ರೆ ಸರ್ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ. ಎಷ್ಟು ಓಡಿದೆ ಸರ್? ಇದು ಬಂದು 22,000 ಓಡಿದೆ. ಓಕೆ, ಇನ್ಸೂರೆನ್ಸ್ ಒಂದು ಚೆಕ್ ಮಾಡ್ಕೊಳ್ಬೇಕು ಸರ್. ಅದೇನಂದ್ರೆ ಕಸ್ಟಮರ್ ಗಾಡಿ ತಗೊಂಡ್ಬಂದು ನಿಲ್ಸ್ಕೊಂಡಿದೀವಿ, ಇನ್ಶೂರೆನ್ಸ್ ಒಂದು ಚೆಕ್ ಮಾಡಿ ಹೇಳ್ತೀವಿ. ಓಕೆ ಸರ್, ನೆಕ್ಸ್ಟ್ ಬಂದು ಎಲ್ಲಾರು ಅವೆಂಜರ್ಗಳು ಕೇಳ್ತಾ ಇರ್ತಾರೆ, ಅವೆಂಜರ್ಗಳು ಸಿಗಲ್ಲ ಅವ್ರಿಗೆ ಕೈಗೆ. ಎಲ್ಲರೂ ಹುಡುಕ್ತಾ ಇರ್ತಾರೆ ಅವೆಂಜರ್ಗಳು ಬೇಕು ಅಂತ. ಅವ್ರಿಗೆ ಯಾರಿಗೂ ಅವೆಂಜರ್ ಸಿಗಲ್ಲ, ಅವ್ರಿಗೋಸ್ಕರ ಇಲ್ಲಿ ನಿಂತ್ಕೊಂಡಿರೋದು ಅವೆಂಜರ್. ಇದು 2018 ಮಾಡಲು ಕ್ರೂಸ್. ಇದು ಅವೆಂಜರ್ ಕ್ರೂಸ್. ಓಕೆ, ಗಾಡಿ ನೀವು ನೋಡ್ಬೋದು ನೀವು ಹೆಂಗಿದೆ ಅಂತ. ಓಕೆ, ಇದು 18,000 ಓಡಿದೆ ಸರ್. 18,000. ಓಕೆ ಸರ್, ಇದು ಬಂದು 75 ಹೇಳ್ತಾ ಇರೋದು. 175 ಬರೀ 75 ಸರ್. ಓನ್ಲಿ 75 ಬರೀ ಓನ್ಲಿ 75. 2018 ಮಾಡಲು ಓನ್ಲಿ 75 ಹೇಳ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ. ಓಕೆ ಸರ್ ನೆಕ್ಸ್ಟ್ ಬಂದು 150cc ಅವೆಂಜರ್. ಓಕೆ, ಎಲ್ಲರಿಗೂ ಇದು 220cc ಬರುತ್ತಾ. ಇದು ಬಂದು 150cc ಬರುತ್ತೆ. ಓಕೆ, ಕೆಲವ್ರಿಗೆ 150 ಬೇಕಂತಾರೆ. ಇದನ್ನು ಅಷ್ಟೇ ಸರ್, ಶೋರೂಮ್ ಇಂದ 33,000 ಓಡಿದೆ. ಇದು ಬ್ರ್ಯಾಂಡ್ ನ್ಯೂ ಟೈರ್ ಅಲ್ಲಿ ಇರೋದು. ಓಕೆ, ನಾವೇ ಹಾಕ್ಸಿರೋ ಸರ್. ಇದನ್ನು ನೀವು ಹಾಕ್ಸಿರೋದು ನಾವೇ. ಏನಕ್ಕಂದ್ರೆ ಸರ್, ನಮ್ಮ ಹತ್ರ ಕಸ್ಟಮರ್ ತಗೊಂಡೋಗಿ ಏನ್ ಇದ್ ಕಂಪ್ಲೇಂಟ್ ಹೇಳ್ಬಾರ್ದು, ಕಂಪ್ಲೇಂಟೇ ಬೈಯಬಾರ್ದು. ಗಾಡಿನಲ್ಲಿ ಅವ್ರಿಗೆ ಟೈರ್ ಹೋಯ್ತು ಇದು ಹೋಯ್ತು ಅಂತ ಏನ್ ಹೇಳ್ಬಾರ್ದು. ಬರೀ ತಗೊಂಡೋಗಿ ಪೆಟ್ರೋಲ್ ಹಾಕೊಂಡು ಓಡಿಸ್ಕೊಂಡ್ಬೇಕು ಸರ್. ಓಕೆ, ಇದು ನಿಮ್ಗೆ ಕೋಟಿಂಗ್ ಬಂದು 65 ಹೇಳ್ತಾ ಇರೋದು. 65 2016 ಮೈಲೇಜ್ ಏನ್ ಕೊಡ್ಬೋದು ಸರ್? ಸರ್ ಇದು ಮೈಲೇಜ್ ಬಂದು ನಿಮ್ಗೆ ಒಂದು 35 ಬರುತ್ತೆ ಸರ್. 35-40 ಬರುತ್ತೆ. ಇದು ಬಂದು ನಿಮ್ಗೆ ಒಂದು 220cc. ಇದು ನಿಮ್ಗೆ ಒಂದು 30 ಬರುತ್ತೆ ಸರ್. 30. ಓಕೆ ಸರ್, ನಿಮ್ಗೆ ಒಂದು 40 ಬರುತ್ತೆ ಸರ್. ನೆಕ್ಸ್ಟ್ 2019 ಮಾಡಲು ಅವೆಂಜರ್. ಇದು 220 ಸ್ಟ್ರೀಟ್. ಓಕೆ, ಇದು ಬಂದು 150 ಸ್ಟ್ರೀಟ್. ಇದು ನಿಮ್ಗೆ ಕ್ರೂಸ್ ಬರೋದು. 220 ಕ್ರೂಸ್. ಓಕೆ, ಇದು ಬಂದು ನಿಮ್ಗೆ ಸ್ಟ್ರೀಟ್ 220. ಓಕೆ ಸರ್. ಇದು ನಿಮ್ಗೆ ಡ್ಯುಯಲ್ ಚಾನೆಲ್ ABS, ಸಿಂಗಲ್ ಡಿಕ್ಸ್ ಬಂದು ಡ್ಯುಯಲ್ ಚಾನೆಲ್ ABS. ಓಕೆ, ಇದು 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಇದು ಓಡಿರೋದು 23,000 ಓಡಿದೆ. 22,000 ಓಡಿದೆ ಶೋರೂಮ್ ಇಂದ. ಮಾಡೆಲ್ ಯಾವ್ದಂದ್ರೆ 19 ಮಾಡಲು. 5 ಇಯರ್ಸ್ ಓಲ್ಡ್. ಓಕೆ ಸರ್, ಇದು ಬಂದು 85 ಹೇಳ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. 3 ಗಾಡಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? 3 ಗಾಡಿಗೂ ಇನ್ಶೂರೆನ್ಸ್ ಚೆಕ್ ಮಾಡ್ಕೋಬೇಕು. ಅಂದ್ರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದ್ರೆ ಮಾಡಿಸ್ಕೊಡ್ತೀರಾ ಸರ್? ಲ್ಯಾಪ್ಸ್ ಆಗಿದ್ರೆ ಅದು ನಾವು ಏನ್ ಮಿಡ್ ಮಾಡಕ್ ಆಗಲ್ಲ. ಓಕೆ, ಅದೇನಿದ್ರೆ ಇವಾಗ ಕಸ್ಟಮರ್ ಬಂದ್ಮೇಲೆ ಅವ್ರ ಹೆಸರು ಮೇಲಿಂದ ನಾವು ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಈಗ ಆಫರ್ಗಳು. ಈಗ ನೋಡಿ, ನಾವು ವಿಡಿಯೋಗಳು ಮಾಡಕ್ ಹೋದಾಗ ಚಾನೆಲ್ಗಳಲ್ಲಿ ಅವರು 15,000 ಕಿಲೋಮೀಟರ್ ಓಡಿಸಿ ಗಾಡಿ ಇಷ್ಟ ಇಲ್ಲ ಅಂದ್ರೆ ಬಂದು ಬೇರೆ ಗಾಡಿ ತಗೊಂಡ್ ಹೋಗ್ಲಿ ಅಂತ. ಸರ್ ನಮ್ಮ ಹತ್ರ ಒಂದು ಮಾತು, ಅವರು 15,000 ಓಡಿಸಾದ್ಮೇಲೆ ತಗೊಂಡ್ ಬಂದು ಅವ್ರು ಗಾಡಿ ಬಿಟ್ಬಿಟ್ಟು ಬೇರೆ ಗಾಡಿ ತಗೊಂಡೋಗಿ ಅಂತಾರೆ. ಕಸ್ಟಮರ್ ಬಂದ್ಬಿಟ್ರೆ ಇಲ್ಲಿ ಏನ್ ಹೇಳ್ತಾರ ಅಂದ್ರೆ, ಸರ್ ಗಾಡಿ ಕೊಟ್ಟಿರೋದು ಲೈಕ್ ಆಯ್ತು ಸರ್, ಇಷ್ಟ ಆಗಿದೆ, ಸೇಲ್ ಮಾಡಿ ಅಂದ್ರೆ ಅವ್ರು ಗಾಡಿ ಸೇಲೇ ಮಾಡಲ್ಲ. ಅವರು ನಮ್ಮ ಹತ್ರ ತಗೊಂಡೋದ್ರೆ ಗಾಡಿ ರಿಟರ್ನ್ ಅವ್ರು ಯಾವಾಗ್ಲೂ ಬರಲ್ಲ. ಇದು ನಮ್ ಗ್ಯಾರಂಟಿ ಸರ್. ಏನಂದ್ರೆ ಇನ್ನೂವರೆಗೂ ನಾವು ಎಷ್ಟು ಗಾಡಿ ಕೊಟ್ಟಿದೀವಿ, ಒಂದ್ ಗಾಡಿನೂ ನಮ್ಮ ಹತ್ರ ರಿಟರ್ನ್ ಬಂದಿಲ್ಲ. ಅವ್ರು ಬರೀ ತಗೊಂಡೋಗಿ ಓಡಿಸ್ತಾರೋದು ಅಷ್ಟೇ, ಖುಷಿಯಿಂದ ಓಡಿಸ್ತಾರೆ. ಇನ್ನೂ ಫೋನ್ ಮಾಡಿ ಸರ್ ಆ ತರ ಗಾಡಿ ಇದ್ರೆ ಇನ್ನೂ ಕಳ್ಸಿ, ನಾವು ಬಂದು ತಗೊಂತೀವಿ ಅಂತ ಅವ್ರು ಹೇಳ್ತಾ ಇದಾರೆ ಅವರಿಂದ. ನೆಕ್ಸ್ಟ್ ಬಂದು 2018 ಮಾಡಲು CT 100. ಓಕೆ, ನಮ್ಮ ಹಳ್ಳಿ ಜನವ್ರಿಗೆ ಎಲ್ಲರಿಗೂ ಗಾಡಿ ಬೇಕಂತ ಇಲ್ಲಿ ನಿಂತ್ಕೊಂಡಿರೋದು. ಮೈಲೇಜ್ ಗಾಡಿ ಹುಡುಕ್ತಾ ಇರ್ತಾರೆ, ಗಾಡಿ ಸಿಗಲ್ಲ ಅಂತ. ಅವ್ರಿಗೋಸ್ಕರ ನಿಂತ್ಕೊಂಡಿರೋದು ಸರ್ ಗಾಡಿ. ಮಾಡಲ್ ಯಾವ್ದು ಸರ್? 2018 ಮಾಡಲ್ ಇದು. ಓಕೆ, ಇದು ಸಿಂಗಲ್ ಓನರ್ ಗಾಡಿ. ಇದು ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ. ಫೋಕ್ಸ್ ಬರಲ್ಲ, ಇದರಲ್ಲಿ ಫೋಕ್ಸು ಇದೆ. ಇದು ನಿಮ್ಗೆ ಮ್ಯಾಗ್ವಿಲ್ ಬಂದು ಸೆಲ್ಫ್ ಸ್ಟಾರ್ಟ್ ಇರೋದು. ಓಕೆ ಸರ್, ಇದು ಪ್ರೈಸ್ ಬಂದು 58 ಹೇಳ್ತಾ ಇರೋದು. ಓಕೆ, ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೋಷಿಯಬಲ್ ಮಾಡಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಬಂದು 2018 ಮಾಡಲು ಆಕ್ಟಿವಾ. ಇದು 2018 ಮಾಡಲು ಆಕ್ಟಿವಾ 4G. ಓಕೆ, ಇನ್ನು ಗಾಡಿ ನೀವು ನೋಡ್ಬೋದು ಸರ್ ಎಷ್ಟು ಮೇಂಟೈನ್ ಇದೆ ಅಂತ. ಇದು ಲೇಡೀಸ್ ಯೂಸ್ ಮಾಡಿರೋದು. ಓಕೆ, ಇದು ಶೋರೂಮ್ ಇಂದ 20,000 ಓಡಿದೆ ಸರ್. 20,000. ಓಕೆ ಸರ್, ಇದು ಬಂದು 60 ಹೇಳ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ. 60 ಹೇಳ್ತಿದ್ದೀರಾ? 60,000 ರೂಪಾಯಿ ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೋಷಿಯಬಲ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ಏನಂದ್ರೆ, ಇವಾಗ ನಮ್ ಗಾಡಿ 60,000 ನಾವು ಮಾತಾಡಿದೀವಿ. ಸೊ ನಿಮ್ದು ಡೀಲರ್ಶಿಪ್ದು ಇನ್ನು ಎಕ್ಸ್ಟ್ರಾ ಏನಾದ್ರು ಚಾರ್ಜಸ್ ಇರುತ್ತಾ?
ಸರ್ ಎಕ್ಸ್ಟ್ರಾ ಚಾರ್ಜಸ್ ಅಂದ್ರೆ ಕಸ್ಟಮರ್ಗೆ ಕ್ಲಿಯರ್ ಆಗಿ ಹೇಳ್ಬೇಕು ನಾವು ಹೇಳುವಾಗ. ಹಾ ಸರ್ ನೀವು ಕರೆಕ್ಟ್ ನೀವು ಕೇಳಿರೋದು ಕರೆಕ್ಟ್ ಇದು. ಏನೀಗಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ, ನಾವು ಬರೀ ಗಾಡಿ ಅವ್ರಿಗೆ ಸೇಲ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗಾಡಿ ರೇಟ್ ಹೇಳಿರ್ತೀರಾ, ಬಟ್ ನಿಮ್ದು ಡೀಲರ್ಶಿಪ್ ಮತ್ತೆ ಅದು ಟ್ರಾನ್ಸ್ಫರ್ ಅವ್ರಿಗೆ ಟ್ರಾನ್ಸ್ಫರ್ ಕಮಿಷನ್ ಪ್ಲಸ್ ಇನ್ಶೂರೆನ್ಸ್ ಅದೆಲ್ಲ ಸಪರೇಟ್ ಇರುತ್ತೆ. ಅದು ಎಷ್ಟಿರುತ್ತೆ ಚಾರ್ಜಸ್? ಸರ್ ಅದೆಲ್ಲ ಗಾಡಿ ಮೇಲೆ ಡಿಪೆಂಡ್ ಇರುತ್ತೆ. ಇವಾಗ ಒಂದ್ ತಿಳ್ಕೊಳ್ಳಿ, ಇದು ಆಕ್ಟಿವಾ ನೀವು ತಗೊಂಡ್ರಿ, ಇದಕ್ಕೆ ಕಮಿಷನ್ ಬಂದು 1500 ರೂಪಾಯಿ ಬೀಳುತ್ತೆ. ಇದಕ್ಕೂ ಅಷ್ಟೇ ನಿಮ್ಗೆ ಅವೆಂಜರ್ ಬಂದು ನಿಮ್ಗೆ 2000 ರೂಪೀಸ್ ಬೀಳುತ್ತೆ. 2000 ಕಮಿಷನ್ ಬೀಳುತ್ತೆ. ಟ್ರಾನ್ಸ್ಫರ್ ಹೇಳ್ಬಿಡ್ತೀನಿ ಸರ್, ಅವರು ಹಳ್ಳಿ ಕಡೆ ಇರ್ಲಿ, ಇಲ್ಲಿ ಸಿಟಿನಲ್ಲಿ ಬಂದ್ರೆ 1500 ರೂಪಾಯಿ, ಹಳ್ಳಿ ಕಡೆ ಹೋದ್ರೆ 2000 ರೂಪಾಯಿ ಆಗತ್ತೆ. ಇಲ್ಲ ಔಟ್ ಆಫ್ ಸಿಟಿ ಅಂದ್ರೆ ಇವಾಗ ಬಿಜಾಪುರ ಗುಲ್ಬರ್ಗ ಆ ಸೈಡ್ ಹೋದ್ರೆ ಅವ್ರಿಗೆ 2500 ರೂಪೀಸ್ ಬೀಳುತ್ತೆ. ನಿಮ್ಗೆ ಯಾವ ಗಾಡಿನೂ ತಗೊಂಡ್ರು, ಇವಾಗ ನೆಕ್ಸ್ಟ್ ನೀವು ಬುಲೆಟ್ಗೆ ಬಂದ್ರೂ ಕಮಿಷನ್ ಅದಕ್ಕೂ ನಿಮ್ಗೆ ಸಪ್ರೇಟ್ ಆಗಿರುತ್ತೆ. ಬುಲೆಟ್ಗೆ ಕಮಿಷನ್ ಬಂದು 3000 ರೂಪಾಯಿ ಇರುತ್ತೆ ಸರ್. 1 ಲಕ್ಷ ಮೇಲೆ ಯಾವ್ದಾದ್ರು ಇಲ್ಲಿ ನಿಮ್ಗೆ 3000 ರೂಪಾಯಿ ಬೀಳುತ್ತೆ. ಥ್ಯಾಂಕ್ ಯು.